ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕೇಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಟೈಮ್ ಬಂದು ಆಗಲೇ 8:15 ಆಗಿದೆ. ಸೊ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಇವತ್ತಿನ ದಿನದ ಹೇಗಿರುತ್ತೆ ಅನ್ನೋ ವ್ಲಾಗ್ ಆಗಿರುತ್ತೆ ಇದು. ಸೊ ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮೊದಲು ವಿಡಿಯೋನ ನೀವೇ ನೋಡ್ಬೋದು. ಸೊ ಹಂಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಇವತ್ತು ಬೆಳಗ್ಗೆನ ನಾನು ಅವಲಕ್ಕಿ ಉಪ್ಪಿಟ್ಟು ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲರೂ ಮಾಡೋ ಥರನೇ ಮಾಡಿದ್ದೀನಿ, ನಾನು ಇನ್ನೇನು ಸ್ಪೆಷಲಾಗಿ ಮಾಡಿಲ್ಲ. ಸೊ ವಿಡಿಯೋ ಸ್ಟಾರ್ಟ್ ಮಾಡಬೇಕಲ್ಲ, ಸೊ ಅವಲಕ್ಕಿ ಮಾಡೋದ್ರ ಮೂಲಕನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವಲಕ್ಕಿ ಅಂದರೆ ನನ್ನ ಮಗಂಗೆ ಅಷ್ಟಕ್ಕಷ್ಟೇ, ನನ್ನ ಹಸ್ಬೆಂಡ್ ಬೇಕಾದ್ರೆ ಸ್ವಲ್ಪ ತಿನ್ಕೊತಾರೆ. ಅವಲಕ್ಕಿ ಉಪ್ಪಿಟ್ಟು ಅಂದರೆ ಸಂಕಟ ಫ್ರೆಂಡ್ಸ್. ಇವನಿಗೆ ನನ್ನ ಮಗನಿಗೆ ಮಾತ್ರ ಉಪ್ಪಿಟ್ಟು ಇಟ್ಟಿರಲ್ಲ, ಕೇಸರಿ ಬರ್ತದೆ. ಅದೇ ಕೇಸರಿ ಬಾತ್ ಮಾಡಿದ್ರೆ ಉಪ್ಪಿಟ್ಟು ಇಳಿತದೆ. ಅದು ಚೂರು ಚಿತ್ರಾನ್ನ. ಚಿತ್ರಾನ್ನ ತಿಂತೀಯಾ? ಯಾವಾಗ ತಿಂದಿದ್ಯಾ? ಅದೇ ಚಿತ್ರಾನ್ನ ತಿಂತಾನ ರೀ ಇವನು. ಹ್ಞೂ ತಿಂತಾನೆ ಅಂತ ಅಂದಿದ್ದು. ಭಾರಿ ತಿಂದ್ಬಿಡ್ತಾನೆ ಅಂತ ಹೇಳಿದ್ದದು. ಇಡಿ ತಾ ಖಾಲಿ ಬೇಗ. ಎಷ್ಟೊತ್ತಕ್ಕ? ನನ್ನ ಕೈ ಕೆಲಸ ಅವೇ ಖಾಲಿ ಇಷ್ಟೇ. ಅಯ್ಯೋ, ಅದೇ ಅಂಗಡಿಲಿ ಖಾರ ಹಚ್ಚಿರೋ ಕಡಲೆ ಬೀಜ ಆದರೂ ತಿಂತಯ್ಯಲ್ಲ. ಹಾಂ, ಇಲ್ಲಿ ಅಡುಗೆಗೆ ಬೇಯಿಸಿರೋ ಚಿತ್ರಾನ್ನ ಕಡಲೆ ಬೀಜ ತಿನ್ನೋಕ್ಕಾಗಲ್ಲ. ಪಕ್ಕಂಡಿಲ್ಲಿ ತಗೊಂಡೋಯ್ತೀಯ ಸ್ನ್ಯಾಕ್ಸಿಗೆ ಅಂತೇಳಿ ಕಡಲೆ ಬೀಜನ. ಇದು ಬೇಯಿಸಿರೋದೆ ಮತ್ತೆ. ಓಹೋ, ಇದೇನು ಸೊಸಿದೆ ಹಾಕಿರ್ತಾರ? ಎಲ್ಲ ಮಕ್ಕಳು ಹೀಗೆ ಅನ್ಕೊತೀನಿ, ಅವ್ರಿಗೆ ಇಷ್ಟ ಆಗದೆ ಇರೋ ತಿಂಡಿಗಳು ಮಾಡಿಕೊಟ್ರೆ ಇದೇ ರೀತಿ ಹಠ ಮಾಡೋದು ಅಂತ. ನಿಮ್ಮ ಮಕ್ಕಳು ಹೀಗೇನಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ಸ್ವಲ್ಪ ರೇಷನ್ ಕಾರ್ಡಿಗೆ ಒಂದು ನೇಮ್ ಸೇರಿಸ್ಬೇಕಾಗಿತ್ತು. ಹಾಗಾಗಿ ಇವತ್ತು ಅವ್ರದ್ದು ಡ್ಯೂಟಿನೂ ರಜಾ ಮಾಡ್ಕೊಂಡಿದ್ದಾರೆ. ಅವನಿಗೂ ರಜಾ ಹಾಫ್ ಡೇ ಅಲ್ವಾ ಅಂತೇಳಿ ರಜಾ ಮಾಡಿಸಿದ್ದಾರೆ. ಸೊ ನನಗೆ ಎಲ್ಲೇ ಮಾಡಿಸ್ಬೇಕು ಅವೆಲ್ಲ ಗೊತ್ತಿಲ್ಲ. ಇಂಥ ಜಾಗದಲ್ಲಿ ಮಾಡಿಸ್ಬೇಕು ಅಂತ ಬಿಟ್ಟರೆ ಬೇಕಾದ್ರೆ ಹೋಗಿ ಮಾಡಿಸ್ಕೊಬಂದ್ಬಿಡ್ತೀನಿ. ಅಲ್ಲದೆ ಬಸ್ಸು ಎಲ್ಲ ಪ್ರಾಬ್ಲಮ್ ಇರೋದ್ರಿಂದ ಪಾಪ ಅವರೇ ಇವತ್ತು ಡ್ಯೂಟಿ ರಜಾ ಮಾಡ್ಕೊಂಡಿದ್ದಾರೆ. ಅವರೇ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹಾಂ, ಹಾಯ್. ಇವತ್ತು ವಾರ ಬೇರೆ ಇರೋದ್ರಿಂದ ಇನ್ನು ನಾನು ಇವತ್ತು ನನ್ನ ಹಸ್ಬೆಂಡಿಗೆ ರಜಾ ಇದೆ ಅಂತೇಳಿ ನಾನು ಸ್ವಲ್ಪ ಲೇಟಾಗಿ ಎದ್ಬಿಟ್ಟೆ. ಸೊ ಈಗ ನೀರು ಬಿಟ್ಟಿದ್ದಾರೆ. ಸೊ ನೀರೆಲ್ಲ ತುಂಬಿಕೊಂಡು ನಾನು ವಾರಕ್ಕೆ ರೆಡಿ ಮಾಡ್ಕೊತೀನಿ. ವಾರ ಪೂಜೆ ಮಾಡಬೇಕಲ್ಲ, ಹಂಗಾಗಿ ನಾನು ಈಗ ನನ್ನ ಮಗಂಗೆ ಊಟ ಮಾಡಿಸೋ ವಿಡಿಯೋ ಹಾಕಿದ್ದೀನಿ ಫ್ರೆಂಡ್ಸ್. ಅದು ನಾನೇನು ಅವನಿಗೆ ಹೇಳಿ ಮಾಡಿಸಿ ನಾನು ತಿನ್ನಿಸ್ತಿರೋದಲ್ಲ. ಯಾಕಂದರೆ ಅವನಿಗೆ ಅವಲಕ್ಕಿ, ಚಿತ್ರಾನ್ನ, ಉಪ್ಪಿಟ್ಟು ಅಂದರೆ ಅಷ್ಟಕ್ಕಷ್ಟೇ ಇಷ್ಟ ಆಗಲ್ಲ. ಹಿಂಗೆ ಬಲವಂತವಾಗಿ ನಾನು ತಿನ್ಸಿದ್ರೆ ಒಂದೆರಡು ತುತ್ತು ತಿಂತಾನೆ. ನೀವೇ ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದ್ದೀರಾ ಅಂದ್ಕೊತೀನಿ. ಅವನು ಒಂದೊಂದು ತುತ್ತಿಗೂ ನೀರು ಕುಡ್ಕೊಂಡೇ ತಿಂತಾ ಇದ್ದ. ಅವಲಕ್ಕಿ, ಚಿತ್ರಾನ್ನ ಅಂದರೆ ಸ್ವಲ್ಪ ಹಂಗೆ ತಾನೆ. ಅಲ್ಲದೆ ಹಬ್ಬಳಿಸ್ತಾ ಕೂತಿದ್ದ ಅವನು. ಏನೋ ಹುಡ್ಗಂಗೆ ಅವೆಲ್ಲ ಇಷ್ಟ ಆಗಲ್ಲ. ಯಾರೋ ಒಬ್ಬರು ಸಬ್ಸ್ಕ್ರೈಬರ್ ನನಗೆ ಹಂಗೆ ಅಂದರು, ಗಾಳಿಪಟದ ವಿಡಿಯೋ ಎಲ್ಲ ಹಾಕಿದ್ನಲ್ಲ. ಸೊ ಅದನ್ನು ನಿಮ್ಮಮ್ಮ ಹೇಳಿ ಮಾಡಿಸಿದ್ರ ನೀನೇ ಮಾಡ್ದೋ ಅಂತ. ನಾನು ಯಾವುದನ್ನು ಹೇಳಿ ಮಾಡಿಸಿಲ್ಲ ಫ್ರೆಂಡ್ಸ್. ಅವ್ನು ಮಾಡ್ತಿರೋದನ್ನು ನಾನು ಹೋಗಿ ವೀಡಿಯೋ ಕ್ಲಿಪ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನೇ ನೀನು ಮಾಡಪ್ಪ, ನಾನು ವೀಡಿಯೋ ಮಾಡ್ತೀನಿ ಅಂತೇಳಿ ಮಾಡಿಸಿರೋದಲ್ಲ. ಅವನು ಮಾಡ್ತಿದ್ದ, ಸೊ ಅದನ್ನೇ ಹೋಗಿ ವೀಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾನು ವಿಡಿಯೋ ಯಾವ್ದು ಹಾಕಿದ್ರು ನಾನು ಯಾರನ್ನೂ ಬಲವಂತವಾಗಿ
ಕರೆಸಿ ಆ ಕೆಲಸಗಳು ಮಾಡಿಸ್ಕೊಂಡು ನಾನು ವಿಡಿಯೋ ಮಾಡಲ್ಲ. ಅದು ಏನೇನು ಮಾಡ್ತಿರ್ತಾರೋ ಅದನ್ನು ನಾನು ಹಂಗೆ ವಿಡಿಯೋ ಕ್ಲಿಪ್ ಮಾಡ್ಕೊತೀನಿ ಅಷ್ಟೇ. ಕ್ಲಿಯಾರಿಟಿ ಸಿಕ್ತು ಅಂದ್ಕೊತೀನಿ. ನಾನು ಹೇಳಿದ್ರಲ್ಲಿ ಏನಾದ್ರು ತಪ್ಪಿದರೆ ದಯವಿಟ್ಟು ಕ್ಷಮಿಸಿ. ಇದು ಹಣೆಬಟ್ಟು ಇಟ್ಕೊಂಡಿದ್ದೆ, ಹಣೆಬಟ್ಟು ಬಿದ್ದೋಗ್ಬಿಟ್ಟಿದೆ. ಹಣೆಬಟ್ಟು ಯಾಕೆ ಇಟ್ಕೊಂಡಿಲ್ಲ ಅಂದ್ಬಿಡಿ, ಈಗ ಬಿದ್ದೋಗಿದೆ. ಸೊ ಈಗ ಇಟ್ಕೋಬೇಕು. ನಾನು ಎದ್ದಿದ್ದು ಲೇಟ್ ಆಯಿತು ಅಂತ ಹೇಳಿದ್ನಲ್ಲ. ಸೊ ಎದ್ದು ಫೇಸೆಲ್ಲ ವಾಶ್ ಮಾಡಿಕೊಂಡು ಈ ಫಸ್ಟು ನನ್ನ ಹಸ್ಬೆಂಡಿಗೆ ಹಾಗೆ ಮಗನಿಗೆ ತಿಂಡಿ ಮಾಡಿಕೊಟ್ಟೆ. ಈಗ ಟೈಮ್ ಬಂದು ಆಗಲೇ 9:45 ಆಗಿದೆ. ನಮ್ಮದು ಗಡಿಯಾರ 5 ನಿಮಿಷ ಫಾಸ್ಟ್ ಇದೆ, 9:45. ಸೊ ಇನ್ನು ನನ್ನ ಕೆಲಸಗಳು ಮುಗಿಸ್ಕೊತೀನಿ. ಇನ್ನು ಮಧ್ಯಾಹ್ನದ ಅಡುಗೆ ಕೆಲಸ ಏನೂ ಇಲ್ಲ. ಸೊ ಅನ್ನ ಮಾಡ್ಕೊಬೇಕಷ್ಟೇ. ಸಾಂಬಾರಿದೆ, ಉಪ್ಪು ಸಾಂಬಾರು. ನಿನ್ನೆ ರಾತ್ರಿ ಮಾಡಿದ್ದೆ ಇದೆ ಸಾಂಬಾರು, ಹಂಗಾಗಿ ಮಧ್ಯಾಹ್ನದ ಅಡುಗೆ ಏನೂ ಇಲ್ಲ. ಸೊ ಈಗ ವಾರದ ಕೆಲಸ ಏನಿದೆಯೋ ಅದನ್ನು ನೋಡ್ಕೊಬೇಕು. ಓಕೆ, ಇವತ್ತು ನೀರು ಬೇರೆ ಬಿಟ್ಟಿದ್ದಾರೆ. ಈಗ ಬಿಟ್ಟಿದ್ದಾರೆ ನೀರು. 9 ಗಂಟೆ 9:15 9:15 ಬಿಟ್ಟಿದ್ದಾರೆ. ಸೊ ನೀರೆಲ್ಲ ಇಟ್ಕೊಂಡ್ಬಿಡ್ತೀನಿ. ಬಾಗಿಲಿಗೆ ಈ ರೀತಿ ಬಿಡಿಸ್ಕೊಂಡಿದ್ದೆ. ಡೀಟೇಲ್ ರಂಗೋಲಿ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ವಸ್ತುವಿಗೆ ಈ ರೀತಿ ಸಿಂಪಲ್ಲಾಗಿ ಬಿಡಿಸ್ಕೊಂಡಿದ್ದೆ. ಹೇಗಿದೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನಾನು ವಾರ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನಾನು ಬೇಕು ಅಂತ ಅಂದ್ರಂತೆ ಅಲ್ಲಿ ರೇಷನ್ ಕಾರ್ಡ್ ಮಾಡಿಸೋ ಹತ್ರ. ಸೊ ಹಂಗಾಗಿ ರೆಡಿ ಆಗು ಅಂತೇಳಿ ಟ್ಯಾಕ್ಸಿಗೆ ಬಾ ಅಂದರು. ಮತ್ತೆ ಲೇಟ್ ಆಗುತ್ತೆ, ಅವರು 12:30 1 ಗಂಟೆಗೆ ಬಾಕ್ಲಾಗ್ತೀನಿ ಅಂದ್ರಂತೆ. ಸೊ ಹಂಗಾಗಿ ರೆಡಿಯಾಗಿ ನಡ್ಕೊಂಬರ್ತಾಯಿರು, ನಾನು ಬರ್ತೀನಿ, ಬಸ್ ಸ್ಟ್ಯಾಂಡ್ ಬಿಟ್ಟಿದ್ದೀನಿ ಅಂತ ಹೇಳಿದ್ರು. ಸೊ ಹಂಗಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಇದು ಹೊಸದಾಗಿ ರೆಡಿಯಾಗಿರೋ ರೋಡು. ನಡ್ಕೊಂಬ ಅಂದರು, ಹೋಗ್ತಾ ಇದ್ದೀನಿ. ಇಲ್ಲಾಂದರೆ ಪಾಪ ಅವ್ರು ಅಲ್ಲಿಂದ ಸುತ್ಕೊಂಬರ್ಬೇಕು. ಫೈನಲಿ ನನ್ನ ಹಸ್ಬೆಂಡ್ ಬಂದರು. ಸೊ ನಾವು ಹೋಗ್ಬೇಕಾಗಿದ್ದ ಜಾಗಕ್ಕೆ ರೀಚ್ ಆದ್ವಿ. ಇದು ಕರ್ನಾಟಕ ಒನ್ ಅನ್ನೋ ಆಫೀಸು. ಸೊ ಇದು ಗೌರ್ಮೆಂಟಿಗೆ ಸೇರಿದಂತೆ. ಇಲ್ಲಿ ಎಲ್ಲ ಥರದ್ದು ಆದ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಿದ್ದು, ಇನ್ನೂ ವಾಹನಗಳಿಗೆ ಸಂಬಂಧಪಟ್ಟಿದ್ದು ಎಲ್ಲದೂ ಕೂಡ ಇಲ್ಲಿ ಮಾಡ್ತಾರಂತೆ. ಸೊ ನಿಮ್ಗೆ ಯಾರ್ದಾದ್ರೂ ಪ್ರಾಬ್ಲಮ್ ಇದ್ದರೆ, ರೇಷನ್ ಕಾರ್ಡು ಆ ಥರದ್ದು ಯಾವ್ದಾದ್ರು ಪ್ರಾಬ್ಲಮ್ ಇದ್ದರೆ ಇಲ್ಲಿ ಬರ್ಬೋದು ನೋಡಿ, ಇವರು ಮಾಡಿಕೊಡ್ತಾರೆ. ಸೊ ಇಲ್ಲಿ ಕೆಲಸ ಎಲ್ಲನೂ ನಾವು ಮುಗಿಸ್ಕೊಂಡ್ವಿ. ಇಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಒಂದು 3-4 ಫಾರಮ್ಗಳನ್ನ ಫುಡ್ ಆಫೀಸಿಗೆ ಕೊಡ್ಲಿಕ್ಕೆ ಹೇಳಿದರು. ನಾವು ಮರ್ತುಬಿಟ್ಟು ಫುಡ್ ಆಫೀಸಿಗೆ ಹೋದ್ವಿ. ಮರ್ತುಬಿಟ್ಟು ಅಂದರೆ ಆ್ಯಕ್ಚುಲಿ ನಾನು 4th ಸ್ಯಾಟರ್ಡೇ ಆಗಿರೋದ್ರಿಂದ ರಜೆ ಇತ್ತು, ನಮಗೆ ಗೊತ್ತಾಗಲಿಲ್ಲ. ಸೊ ಹಂಗೆ ಹೋಗಿದ್ವಿ. ಅಲ್ಲಿ ಬಾಕ್ಲಾಕಿತ್ತು. ಇನ್ನೇನು ಮಾಡೋದು, ಸೋಮವಾರ ಕೊಟ್ಟರಾಯ್ತು ಅಂತೇಳಿ ತಿರ್ಗಾ ನಾವು ರಿಟರ್ನ್ ವಾಪಸ್ ಬಂದ್ವಿ. ಹಾಗೆ ನನ್ನ ಹಸ್ಬೆಂಡು ರೇಷನ್ ಕಾರ್ಡಿಗೆ ರಜಾ ಹಾಕ್ಸಿ ರೇಷನ್ ಕಾರ್ಡ್ ಎಲ್ಲ ಮಾಡಿಸಿರೋದು ನಾನು. ನನ್ನ ತಮ್ಮನೇಲೇ ತಗೊಳ್ಳಿಲ್ವಲ್ಲಮ್ಮ, ಎಲ್ಲ ಹೆಣ್ಮಕ್ಳ ಸಾಮ್ರಾಜ್ಯ ಆಗೈತೆ. ಶಕ್ತಿ ಯೋಜನೆ, ಗೃಹಲಕ್ಷ್ಮಿ ಅಂತೇಳಿ ಕಾಮಿಡಿ ಮಾಡ್ಕೊಂಡು ಕಾಲು ಎಳಿತಾಯಿದ್ರು ನೋಡು. ಅಯ್ಯಮ್ಮ, ನಾನು ಹೋಗಿದ್ದಕ್ಕೆ ಬೆಳಗ್ಗೆಯಿಂದ ನಿಂತಿದ್ದೀನಿ, ನಂದು ತಮ್ಮನೇಲಿ ತಗೊಳ್ಳಿಲ್ಲ, ನಿಂದು ನಿನ್ನ ಮಗನ ಮಾತ್ರ ತಮ್ಮನೇಲಿ ತಗೊಂಡ್ರು ಅಂಥೇಳಿ ಕಾಲು ಎಳಿತಾಯಿದ್ರು ರೋಡಲ್ಲಿ. ನಾವು ನಗಾಡ್ಕೊಂಡು ಹಂಗೆ ಹೋದ್ವಿ. ಇದು ನನ್ನ ತಮ್ಮನ ಫ್ರೆಂಡ್ದು ಮೊಬೈಲ್ ಅಂಗಡಿ. ಇದು ಜಿಂಕ್ ಲೈನ್ನಲ್ಲಿದೆ. ಆ್ಯಕ್ಚುಲಿ ಆ ಅಂಗಡಿ ಇದ್ದಿದ್ದು ನಮ್ಮ ಅಮ್ಮವ್ರ ಮನೆ ಹತ್ರನೇ. ಸೊ ಬಂದಿದ್ವಲ್ಲ ಅಂತೇಳಿ ಹಂಗೆ ಬಂದ್ವಿ. ಅವ್ರು ಟಿ ವಿ ಹಾಕ್ತಾಯಿದ್ರೆ ಅವ್ರಿಗೆ ಲಾಲಿ ಆಡ್ದಂಗೆ. ಸೊ ಹಂಗಾಗಿ ಮಲಗಿರ್ತಾರೆ ಅವರು. ಟಿ ವಿ ಹಾಕ್ಬಿಟ್ಟು ಟಿ ವಿ ಯಾರಾದರೂ ಆಫ್ ಮಾಡಿದ್ರು ಅಂದರೆ ಟಕ್ಕಂತ ಎಚ್ಚರ ಆಗ್ಬಿಡ್ತಾರೆ ಅವರು. ಈಗ ನಾನು ಮಾತಾಡಿದ ವಾಯ್ಸಿಗೆ ಎದ್ಕೋತವ್ರೆ. ಇನ್ನು ನನ್ನ ಅಮ್ಮ ತಮ್ಮ ಇಲ್ಲ, ಡ್ಯೂಟಿಗೆ ಹೋಗಿರಂಗವ್ರೆ. ನಮ್ಮ ಅಪ್ಪಾಜಿ ಡ್ಯೂಟಿ ಮುಗಿಸ್ಕೊಂಬಂದು ಮಲಗಿರಂಗವ್ರೆ. ಇನ್ನು ನಮ್ಮ ಅಪ್ಪವ್ರ ಮನೆಯಿಂದ ನಾವು ತೊಗೊಂಡಿದ್ದ ಮನೆಗೆ ಬಂದ್ವಿ. ತೊಗೊಂಡು ಸುಮಾರು 7-8 ವರ್ಷದ ಮೇಲೆ ಆಯಿತು. ನಾವು ಯಾರೂ ವಾಸವಾಗಿಲ್ಲ. ತೊಗೊಂಡಿದ್ದು ಸ್ಟಾರ್ಟಿಂಗಲ್ಲಿ ಒಬ್ಬರಿಗೆ ಬಾಡಿಗೆ ಕೊಟ್ಟಿದ್ವಿ. ಸೊ ಅವರು ಮನೆ ಕಟ್ಕೊಂಡು ಆದಮೇಲೆ ಹೋದರು. ನೋಡಿ ಯಾವ ರೀತಿ ಇದೆ ಮನೆ. ಸೊ ಹಂಗಾಗಿ ನಿಮಗೂ ತೋರಿಸೋಣ ಅಂತ ಬಂದ್ವಿ. ಈಗ ಸದ್ಯಕ್ಕೆ ಇಲ್ಲಿ ವಾಸ ಮಾಡೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಯಾಕಂದರೆ ಗೋಡೆ ಎಲ್ಲ ಬೀಳೋ ಥರ ಇದೆ. ನಾನು ಡೀಟೇಲಾಗಿ ಗೋಡೆ ಎಲ್ಲನೂ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸಿದ್ದೀನಿ ನೋಡಿ. ಹಾಗೇನೆ ಇದು ನಮ್ಮದೇ ಮನೆ. ಇದು ಇಷ್ಟು ಬೀಳುತ್ತೆ ಅಂತನಾ? ಇಲ್ಲಿಂದ ನೀವು ಗ್ಯಾರಂಟಿ ಕೊಡ್ಬೋದು. ಈ ಕಡೆಗೆ ಇದು ಗ್ಯಾರಂಟಿ ಇಲ್ಲ. ಇಲ್ಲಿಂದ ಈ ಕಡೆ ಮಾಡ್ಕೊಬೋದು.
ನಿಮ್ಮ ದೇವ್ರ ಮನೆ ಏನು ಇದು? ಏನೋ ಮಾಡ್ತಾರೆ, ಏನು ಮಾಡಕ್ಕೆ ಬಂದು ದೇವ್ರ ಮನೆ ಬಾ ಈ ಕಡೆ ಬಾ. ಡೇಂಜರ್ ದೇವ್ರ ಮನೆ ಇಕ್ಕಿರೋದು ಮೇಲ್ಗಡೆ. ಏನಪ್ಪ ಸ್ವಲ್ಪ ಏನಪ್ಪ ಇಲ್ಲಿ ಗ್ಯಾರಂಟಿ ಇಲ್ಲ. ಗೋಡೆ ಇಲ್ಲಿಂದನೇ ಕಾಣ್ತೈತಲ್ಲ. ಅದೇನಾದ್ರು ಜೋರಾಗಿ ಮಳೆ ಗಾಳಿ ಬಂತು ಅಂದರೆ ಒಡೆದಾಗದೆ ಪಕ್ಕ ಬಿದ್ದೋಗದೇನೆ. ಖಾಲಿ ಬಿದ್ದ ಮನೆ ಅಂದರೆ ಭಯ. ತಟ್ಟೆಗಳೆಲ್ಲ ಇಲ್ಲೇ ಇದ್ದಾವೆ, ತಟ್ಟೆ ಹೋಗಿಲ್ಲ. ಇಲ್ಲಿಂದ ಆ್ಯಕ್ಚುಲಿ ನಾನು ಈ ಮನೆ ನೋಡ್ಕೊಂಡು ಹೋಗೇ ಸುಮಾರು 7-8 ವರ್ಷದ ಮೇಲಾಯಿತು. ಈ ಮನೆ ತಗೊಂಡಿದ್ದು ಹೊಸದ್ರಲ್ಲಿ ಒಂದು ತಿಂಗಳು ಮುಂಚೆನೋ ಮನೆ ತಗೊಂಡು 1 ತಿಂಗಳು ಮುಂಚೆನೋ 1 ತಿಂಗಳಲ್ಲೋ 2 ತಿಂಗಳಿಗೋ ಬಂದು ನೋಡ್ಕೊಂಡು ಹೋಗಿದ್ದೆ ಅಷ್ಟೇ. ಅಲ್ಲಿಂದ ಆಚೆಗೆ ನಾನು ಬಂದೇ ಇರಲಿಲ್ಲ. ಸೊ ಹಂಗಾಗಿ ಇವತ್ತು ಹೇಗೂ ನನ್ನ ಹಸ್ಬೆಂಡು ರಜಾ ಮಾಡಿದ್ರು, ಅದೇ ರೋಡಲ್ಲೇ ಬರ್ತಿದ್ವಲ್ಲ ಅಂತೇಳಿ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇದು ವಾಸ ಮಾಡಲಿಕ್ಕಾಗಲ್ಲ. ಮುಂದೆಗಡೆ ಸ್ವಲ್ಪ ಚೆನ್ನಾಗಿದೆ, ಬಟ್ ಹಿಂದೆಗಡೆ ಮಳೆ ಗಾಳಿ ಏನಾದ್ರು ಜೋರಾಗಿ ಬಂತು ಅಂದರೆ ಪಕ್ಕ ಬಿದ್ದೋಗುತ್ತೆ. ಸೊ ಹಂಗಾಗಿ ಯಾರಿಗೂ ಬಾಡಿಗೆ ಕೂಡ ಕೊಟ್ಟಿಲ್ಲ. ಇನ್ನು ಅಲ್ಲಿಂದ ಮುಗಿಸ್ಕೊಂಡು ಹಾಗೆ ಬರ್ತಾ ಇದ್ವಿ. ಇದು ಜೇಡಿಕಟ್ಟೆ ರೋಡಲ್ಲಿ ಆ ಕಡೆ ಜೇಡಿಕಟ್ಟೆ ರೋಡ್ ಸೈಡಲ್ಲಿ ಹಾಕಿದ್ರು ಈ ಪಿಂಗಾಣಿ ಐಟಮ್ಸು. ತುಂಬ ದಿನದಿಂದ ತಗೋಬೇಕು ಅಂತಿದ್ದೆ, ಅಲ್ಲದೆ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ನಾನು ನಿಮಗೆ ಹೇಳಿದ್ದೆ. ನಾನು ಯಾವುದೋ ಒಂದು ಐಟಮ್ ತರಕ್ಕೆ ಹೋಗಿದ್ದೆ, ಸೊ ಅವರು ಕ್ಲೋಸ್ ಮಾಡಿಬಿಟ್ಟಿದ್ರು ಅಂತೇಳಿ. ಇವತ್ತು ತೆಗ್ದಿದ್ರು. ಸೊ ಹಂಗಾಗಿ ಹೇಗೂ ಬಂದಿದ್ವಲ್ಲ ಅಂತೇಳಿ ತೊಗೊಂಡೋಗೋಣ ಅಂತ ನಾನು ಒಂದು 3 ಥರ ಪಿಂಗಾಣಿ ಐಟಮ್ಗಳು ತಂದೆ. ಚೆನ್ನಾಗಿದ್ದು, ಬಟ್ ತುಂಬಾ ಕಾಸ್ಟ್ಲಿ ಹೇಳ್ತಿದ್ರು ರೈಟು. ಓಕೆ ಫ್ರೆಂಡ್ಸ್, ಇನ್ನು ಬಂದಮೇಲೆ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಸಿಕ್ಕಾಪಟ್ಟೆ ಹೆಡ್ಡೇಕ್ ಆಗಿಬಿಟ್ಟಿತ್ತು, ಹಂಗಾಗಿ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ. ನಾನು ಕೂಡ ಒಂದು 3 ಪಿಂಗಾಣಿ ಐಟಮ್ ತಂದೆ, ಬಟ್ ಈ ವಿಡಿಯೋದಲ್ಲಿ ತೋರಿಸೋಣ ಅಂದ್ಕೊಂಡೆ, ಬಟ್ ಟೈಮ್ ಆಗಲಿಲ್ಲ ನನಗೆ. ನಿಮಗೆ ನಾಳಿನ ವಿಡಿಯೋದಲ್ಲಿ ನಾನು ಯಾವ್ದು ತೊಗೊಂಬಂದೆ ಅಂತೇಳಿ ನಿಮಗೆ ತೋರಿಸ್ತೀನಿ. ಇದಾಗಿತ್ತು ಇವತ್ತಿನ ವ್ಲಾಗು. ನಿಮ್ಗೆ ಈ ವ್ಲಾಗ್ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಅದೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟಲ್ಲಿ ತಿಳಿಸಿ. ಹೊಸೊಬ್ರು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಟ್ಯೂನ್. ಲವ್ ಯು ಆಲ್. ಬಾಯ್.